ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ವೀರನಗೌಡ. ಈಗೇನು ಟಿವಿಗಳಲ್ಲಿ ಏನು ದೊಡ್ಡ ದೊಡ್ಡ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ಏನು 200 ಕೋಟಿ ಧರ್ಮಸ್ಥಳಕ್ಕೆ ಷಡ್ಯಂತ್ರ ಅನ್ನುವಂಥದ್ದು ಏನು ಹರಿದಾಡ್ತಾ ಇದೆ, ಪತ್ರಕರ್ತರ ಆಗಿರ್ತಕ್ಕಂಥವರು ಒಬ್ಬ ಡಿಟೆಕ್ಟಿವ್ ಪತ್ರಕರ್ತರಾಗಬೇಕು. ಎಲ್ಲರೂ ಕೂಡ ಎಜುಕೇಟೆಡ್ ಇರ್ತಕ್ಕಂತಹ ಪತ್ರಕರ್ತರೇ ಇರ್ತಕ್ಕಂಥದ್ದು. ಇವರು ಧರ್ಮಸ್ಥಳಕ್ಕೆ ಷಡ್ಯಂತ್ರ ಮಾಡಿಬಿಟ್ರು, ಇನ್ನೊಂದು ಮಾಡಿಬಿಟ್ರು, ಧರ್ಮವನ್ನ ಅಡ್ಡ ತಂದಿರತಕ್ಕಂಥದ್ದು, ದೇವಸ್ಥಾನವನ್ನ ಅಡ್ಡ ತಂದಿರತಕ್ಕಂತಹ ಕೆಲಸಗಳನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾಕಂತಂದ್ರೆ ಇಲ್ಲಿ ಈ ಗಿರೀಶ್ ಮಠಣ್ಣವರಾಗಿರ್ಬೋದು ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಅಲ್ಲಿ ಆದಂತಹ ಅನ್ಯಾಯಕ್ಕೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ಸೌಜನ್ಯಗಳಿಗೆ ಒಂದು ನ್ಯಾಯ ಸಿಗಲಿ ಮತ್ತು ಅಲ್ಲಿ ಇನ್ನುಳಿದಂತೆ ಅಲ್ಲಿ ಅತ್ಯಾಚಾರ, ಅನಾಚಾರ, ಕೊಲೆಗಳು ಏನಾಗಿದ್ದಾವೆ ಅದಕ್ಕೆ ನ್ಯಾಯ ಸಿಗಲಿ ಅಂತೇಳಿ ಹೋರಾಡ್ತಾ ಇದ್ದಾರೆ ವಿನಃ ಯಾವುದೇ ಒಂದು ಧರ್ಮವನ್ನು ಇವತ್ತಿನವರೆಗೂ ಕೂಡ ಅಡ್ಡ ತಂದಿಲ್ಲ ಎನ್ನುವಂಥದ್ದು. ಇವರು ಚಿನ್ನಯ್ಯ ಏನು ಕಿವಿಯಲ್ಲಿ ಒಂದು ಬ್ಲೂಟೂತ್ ಇಟ್ಕೊಂಡಿದ್ದ, ಅವ್ರು ಹೇಳ್ದಂಗೆಲ್ಲ ಹೇಳ್ತಾ ಇದ್ರು ಅಂತೇಳಿ ಏನು ಉದ್ದುದ್ದ ಭಾಷಣ ಏನು ಬಿಗಿತಾರಲ್ಲ ಈ ಸುವರ್ಣ ನ್ಯೂಸ್ ಅಜಿತ್ ಹನ್ಮುಖನವರಾಗಿರ್ಬೋದು, ಇನ್ನುಳಿದಂತಹ ಮಾಧ್ಯಮಗಳಾಗಿರ್ಬೋದು. ಈಗ ಚಿನ್ನಯ್ಯ ಯಾವುದೇ ಮಾಸ್ಕ್ ಇಲ್ದೇನೆ ಕ್ಯಾಮರಾ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲದೇನೆ ಮೊದಲ ಬಾರಿಗೆ ಬಂದಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ 1.5 ಗಂಟೆ ನಿರರ್ಗಳವಾಗಿ ಮಾತನಾಡಿದ್ದಾನೆ. ಅದರಲ್ಲಿ ನಿರರ್ಗಳವಾಗಿ ಹೇಗೆ ಮಾತನಾಡಿದ, ಅಲ್ಲಿ ಯಾವ ಕ್ಯಾಮ್ರಾ ಇತ್ತು, ಯಾವ ಬ್ಲೂಟೂತ್ ಇತ್ತು, ಏನೂ ಇದ್ದಿಲ್ಲ, ಯಾರು ಹೇಳ್ಕೊಡೋರು ಇದ್ರು, ಯಾವುದೂ ಇಲ್ಲ. ನಿರರ್ಗಳವಾಗಿ 1.5 ತಾಸು ಮಾತಾಡಿದ್ದಾನೆ. ತದನಂತರದಲ್ಲಿ ಯೂಟ್ಯೂಬರ್ಗಳು ವಿಡಿಯೋ ಮಾಡಬೇಕಾದ್ರೂ ಕೂಡ ಎಲ್ಲಿ ಗ್ಯಾಪ್ ಮಾಡಿ ಮಾತಾಡಿಲ್ಲ. ಏನು 1.5 ಗಂಟೆ ಮಾಸ್ಕ್ ಹಾಕೊಳ್ಳದೇನೆ, ಯಾವ ಬ್ಲೂಟೂತ್ ಇಲ್ದೇನೆ, ಯಾವ ಕ್ಯಾಮ್ರಾ ಇದೆ ಅಂತೇಳಿ ಗೊತ್ತಿಲ್ಲದೇನೆ ಮಾತಾಡಿದ್ದ. ಅದೇ ವಿಷಯಗಳನ್ನ ಯೂಟ್ಯೂಬರ್ಸ್ಗಳು ಬಂದಾಗ್ಲೂ ಕೂಡ ಮಾತಾಡಿರ್ತಕ್ಕಂಥದ್ದು. ಒಬ್ಬ ಡಿಟೆಕ್ಟಿವ್ ಪತ್ರಕರ್ತ ಆಗಿದ್ರೆ ಇವೆಲ್ಲ ಗೊತ್ತಾಗುತ್ತೆ. ಅಲ್ಲಿ ಏನು ಬಂಗ್ಲೆಗುಡ್ಡೆಯಲ್ಲಿ ಏನು 8 ತಲೆಬುರುಡೆಗಳು, ತದನಂತರವಾಗಿ ಅಗೆತದಲ್ಲಿ 2 ಕಡೆ ಸಿಕ್ಕು ಬುರುಡೆಗಳು, ಟೋಟಲ್ ಒಟ್ಟಾರೆಯಾಗಿ 1000ಕ್ಕೂ ಹೆಚ್ಚು ಮೂಳೆಗಳು ಸಿಕ್ಕಿದಾವಲ್ಲ. ಹಾಗಾದ್ರೆ ಇದೇ ಸುವರ್ಣ ನ್ಯೂಸ್ ಅಜಿತ್ ಹನುಮಕ್ಕನವರಾಗಿರ್ಬೋದು, ಚಕ್ರವರ್ತಿ ಸೂಲಿಬೆಲೆ ಆಗಿರ್ಬೋದು, ಅಲ್ಲಿ 2 ಬುರುಡೆ ಸಿಕ್ಕರೆ ಹೆಚ್ಚಿದ್ದು ಅಂತೇಳಿ ಮಾತಾಡಿದ್ರಲ್ವಾ. 2 ಬುರುಡೆ ಯಾಕೆ? ಟೋಟಲ್ ಆಗಿ 9 ತಲೆಬುರುಡೆಗಳು, 8 + 1 9 ತಲೆಬುರುಡೆಗಳು, 1000ಕ್ಕಿಂತ ಹೆಚ್ಚು ಮೂಳೆಗಳು ಸಿಕ್ಕಿದಾವೆ. ಅದನ್ನ ಯಾಕೆ ಕನ್ಸಿಡರ್ ಮಾಡಲ್ಲ ನೀವು? ಅರಣ್ಯದಲ್ಲಿ ಯಾರಾದರೂ ಹೂತಾಕ್ಲಿಕ್ಕೆ ಪರ್ಮಿಷನ್ ಇದೆ ಏನ್ರಿ? ಯಾವ ಪರ್ಮಿಷನ್ನು ಇಲ್ಲ. ಅಂಥದ್ರಲ್ಲಿ 1000ಕ್ಕೂ ಹೆಚ್ಚು ಮೂಳೆಗಳು ಸಿಕ್ಕಿದ್ದಾವೆ. ಅದರಲ್ಲಿ ಒಂದು FSL ರಿಪೋರ್ಟ್ ಕೂಡ ಬಂದಾಗಿದೆ. ಅದರಲ್ಲಿ ಹಿಂಸೆಯಿಂದ ಸತ್ತಿದ್ದಾರೆ, ಅದು ಒಂದು ಮಹಿಳೆಯ ತಲೆಬುರುಡೆ ಅಂತೇಳಿ ಒಂದು ರಿಪೋರ್ಟ್ ಕೂಡ ಆಲ್ರೆಡಿ ಬಂದಿದೆ. ಇದನ್ನ ಯಾಕೆ ಮಾತಾಡೋದಿಲ್ಲ? ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯಳ ವಿಚಾರ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅನುಮಾನಾಸ್ಪದವಾಗಿ 6 ಜನ ಸತ್ತಿದ್ದಾರೆ, ಹಾಗಾಗಿ ನೀವು ಅದನ್ನ ಪ್ರೊಟೆಸ್ಟ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಆ ಸುಪ್ರೀಂ ಕೋರ್ಟಲ್ಲಿ ಒಂದು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಆಗಿರ್ತಕ್ಕಂತಹ ಒಂದು ಹೆಣ್ಣು ಹುಡುಗಿಗೆ ನ್ಯಾಯ ಸಿಗಲಿ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಅಷ್ಟೊಂದು ವಿಚಾರ ನಡೀತಾ ಇದೆ. ಅದ್ರ ಬಗ್ಗೆ ಫುಲ್ ಸೈಲೆಂಟ್ ಮೋಡಲ್ಲಿ ಇರ್ತೀರಿ. ಇಲ್ಲಿ ಬರ್ತೀರಿ, ಒಂದೊಂದು ಮಾತಾಡ್ತೀರಿ, ಧರ್ಮಸ್ಥಳ ಷಡ್ಯಂತ್ರ ಅಂತೇಳಿ ಇಲ್ಲಿ ಫುಲ್ ಮೂಡ್ ಆನ್ ಆಗ್ತೀರಿ. ಇದು ಒಂದು ಕಡೆ ಫುಲ್ಲು ಸೈಲೆಂಟ್ ಮೂಡ್ ಆಗ್ತಾ ಇರ್ತಕ್ಕಂಥದ್ದು, ಒಂದು ಕಡೆ ಫುಲ್ಲು ಮೂಡ್ ಆಗ್ತಾ ಇರ್ತಕ್ಕಂಥದ್ದು. ಇದು ನನಗೆ ಅನಿಸುತ್ತೆ ಒಂದು ಸುಮಾರು 1 ಲಕ್ಷ ಕೋಟಿ ಈ ಮೀಡಿಯಾಗಳಿಗೆ ಯಾಕೆ ಹೋಗಿರಬಾರ್ದು? ನನಗೆ ಅನುಮಾನ ಬರ್ತಾ ಇದೆ, ನನಗೆ ಶಂಕೆ ಬರ್ತಾ ಇದೆ. ಇದನ್ನು ಕೂಡ SIT ತನಿಖೆ ಮಾಡಬೇಕು. ಇದರಲ್ಲಿ ಪ್ರಭಾವಿಗಳ ಕೈವಾಡ ಇದೆ. ಈ ಪ್ರಾಮಾಣಿಕತೆ ಇಲ್ದೇನೆ, ಸತ್ಯ ಹೇಳಕ್ಕೆ ದಮ್ಮು ಇಲ್ದೇನೆ, ಸತ್ಯ ಹೇಳಕ್ಕೆ ತಾಕತ್ತಿಲ್ದೇನೆ, ಪ್ರಭಾವಿಗಳ ಕಂತೆ ಹಣವನ್ನ, ಅಮೇಧ್ಯವನ್ನ ತಿಂದು ತೇಗಿ ಇವರು ಸುಳ್ಳು ಹೇಳ್ತಾ ಇದ್ದಾರೆ. 1 ಲಕ್ಷ ಕೋಟಿ ಅಂದಾಜು ಈ ಮಾಧ್ಯಮಗಳಿಗೆ ಹೋಗಿದ್ದಾರೆ ಎನ್ನುವಂತಹ ಅನುಮಾನ ಇಂಡಿವಿಜುವಲ್ ಆಗಿ ನಾನು ಹೇಳ್ತಾ ಇದ್ದೀನಿ. 1 ಲಕ್ಷ ಕೋಟಿ ಹೋಗಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಸತ್ಯ, ಪ್ರಾಮಾಣಿಕತೆ, ದಮ್ಮು, ತಾಕತ್ ಇಲ್ಲದೆ ಇರತಕ್ಕಂತಹ ಸ್ಯಾಟಲೈಟ್ ಲೋಫರ್ ಮಾಧ್ಯಮಗಳು ಏನಿದ್ದಾವೆ, ಸುಳ್ಳು ಮಾಧ್ಯಮಗಳು ಏನಿದ್ದಾವೆ, ಸುಳ್ಳನ್ನ ರೆಡಿ ಮಾಡ್ತಕ್ಕಂತಹ ಒಂದು ಫ್ಯಾಕ್ಟರಿಗಳು ಈ ಮಾಧ್ಯಮಗಳು ಏನಿದ್ದಾವೆ, ಅವರುಗಳಿಗೆ ನಾನು ಚಾಲೆಂಜ್ ಆಗ್ತಾ ಇದ್ದೀನಿ. ದಮ್ಮು ತಾಕತ್ತಿದ್ರೆ ಡಿಟೆಕ್ಟಿವ್ ಪತ್ರಕರ್ತರಾಗಿ ನೀವು ಎಜುಕೇಟೆಡ್ ಇದ್ದೀರಾ. ಅಲ್ಲಿ 1000ಕ್ಕೂ ಹೆಚ್ಚು ಮೂಳೆಗಳು ಸಿಕ್ಕಿದ್ದಾವೆ. ಅದನ್ನು ಯಾರು ತನಿಖೆ ಮಾಡಬೇಕು? 74 ಅನಾಥ ಶವಗಳು ಏನಿದ್ದಾವೆ ಅದಕ್ಕೆ ಒಂದು FIR ಹಾಕಿಲ್ಲ. ಅದರ ತನಿಖೆ ಆಗಬೇಕು. ಸೌಜನ್ಯ ಸತ್ತಿದ್ದಾಳೆ, ಆಕೆಗೆ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ, ಅದಕ್ಕೆ ನ್ಯಾಯ ಸಿಗಬೇಕು. ಅದ್ರ ಬಗ್ಗೆ ಒಂದೂ ಮಾತಾಡಲ್ಲ ನೀವು. ಅದು ಬಿಟ್ಬಿಟ್ಟು
ಈ ಯಾವುದೋ ಒಂದು ಕತೆ ಬಂದ ತಕ್ಷಣ ಅದನ್ನ ಹೇಳ್ತಿರಲ್ವ, ಹೇಳಿ, ಬೇಡ ಅನ್ನಲ್ಲ. ಅದು ಕೋರ್ಟಲ್ಲಿ ಅದು ಇದಾಗುತ್ತೆ. ಈಗ ಆಲ್ರೆಡಿ ರಮಾ ನಾಗರಾಜ್ ಅವರು ಹೇಳಿದ್ದಾರೆ. ರಮಾ ನಾಗರಾಜ್ ಅವರು ಒಂದು 200 ಕೋಟಿ ಅಲ್ಲ, 200 ಹುಣಸೆ ಬೀಜ ಕೊಡ್ಲಿಕ್ಕೂ ಕೂಡ ಆಗಲ್ಲ ಅವ್ರ ಕೈಯಲ್ಲಿ. ಅವರು ಒಬ್ಬ ಮಹಿಳಾ ಹೋರಾಟಗಾರ್ತಿ. ಮಹಿಳೆಯರಿ ಧರ್ಮಸ್ಥಳ ಸಂಘದಲ್ಲಿ ಯಾರೆಲ್ಲ ಕಿರುಕುಳ ಅನುಭವಿಸಿ ಸಾಯಬೇಕು ಅಂತೇಳಿ ಹೋದಾಗ ಅವರಿಗೆ ನಡೆದಾಡಕ್ಕಾಗ್ತಾ ಇಲ್ಲ ಅಂತಂದ್ರೂ ಅವರ ಮನೆ ಹತ್ರ ಹೋಗಿ, ನೀವು ಸಾಯಬೇಡಿ ಯಾವುದೇ ಕಾರಣಕ್ಕೂ, ನೀವು ಕಿರುಕುಳ ಇದ್ದರೆ ನಾನು ಫೋನ್ ಮಾಡಿ ಹೇಳ್ತೇನೆ ಅವರಿಗೆ, ನೀವು ಕಟ್ಟೋದು ನಿಲ್ಲಿಸಿ, ಆ ಥರ ಕಿರುಕುಳ ಕೊಡ್ತಕ್ಕಂಥದ್ದು ಯಾರಿಗೂ ಇಲ್ಲ ಅನ್ನುವಂತಹದ್ದನ್ನು ಹೇಳಿ ಸಾಯುವಂತಹ ಮಹಿಳೆಯರನ್ನು ಬದುಕಿಸಿದ ಮಹಾನ್ ದಿಟ್ಟ ಹೋರಾಟಗಾರ್ತಿ ರಮಾ ನಾಗರಾಜ್ ಅವರು. ಈಗ ಆಲ್ರೆಡಿ ಅವರು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಚಿನ್ನಯ್ಯ ಯಾರು ಅಂತ ನಮಗೆ ಗೊತ್ತಿಲ್ಲ. ಚಿನ್ನಯ್ಯ SIT ಮುಂದೆ ಬಂದಾಗ ನಮಗೆ ಆತ ಚಿನ್ನಯ್ಯ ಅಂತ ಗೊತ್ತಾಗಿದ್ದು. ಅದು ಬಿಟ್ಟರೆ ನಾವು ಆತನನ್ನು ನೋಡಿಲ್ಲ. ಅದು ಬಿಟ್ಟರೆ ಚಿನ್ನಯ್ಯ ಯಾರು ಅಂತಲೂ ಗೊತ್ತಿಲ್ಲ. SIT ಬಂದಾಗ ನಾವು ಅದನ್ನು ಸ್ವಾಗತ ಮಾಡಿದ್ವಿ. ತದನಂತರವಾಗಿ ಅಲ್ಲಿ ಒಂದಿಷ್ಟು ಚಿತ್ರದುರ್ಗದಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಒಂದಿಷ್ಟು ಅದರ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಹೇಳಬೇಕು ಅಂತೇಳಿ ಅಲ್ಲಿಂದ ಅವರು ಈ ಪ್ರಕರಣದ ಒಂದು ದಾರಿಯನ್ನು ಹಿಡಿತಾರೆ. ಅಂಥದ್ರಲ್ಲಿ ಆ ರಮಾ ನಾಗರಾಜ್ ಅವರು 200 ಕೋಟಿ ಕೊಟ್ಟರು ಅಂತ ಹೇಳ್ತಾರೆ. ಈಗ ರಮಾ ನಾಗರಾಜ್ ಮೇಡಮ್ ಅವರು ನಾನು ವೆಲ್ಕಮ್ ಮಾಡಿದ್ದಾರೆ, ಯಾವ ಬ್ಯಾಂಕ್ ಅಕೌಂಟಿಂದ ಹೋಗಿದೆ ಅಂತ ಹೇಳ್ತಾರೆ. ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಲಿ, ಯಾಕೆ ಸುಳ್ಳು ಹೇಳ್ತಾರೆ? ಈಗ ಆಲ್ರೆಡಿ SIT ಎಲ್ಲ ಬ್ಯಾಂಕ್ ಅಕೌಂಟ್ಗಳನ್ನು ಎಲ್ಲರನ್ನು 15 ತಾಸಿಗಿಂತ ಹೆಚ್ಚಿನದಾಗಿ ಆಲ್ರೆಡಿ ತನಿಖೆ ಮಾಡಿದೆ. ಅದರಲ್ಲಿ ₹1 ಕೂಡ ಸಿಕ್ಕಿಲ್ಲ. ಯಾವುದು ಫಾರಿನ್ ಫಂಡ್ ಬಂತು ಅಂತ ಹೇಳಿದ್ರು, ಆ ಫಾರಿನ್ ಫಂಡು ಕೂಡ ಸಿಗಲಿಲ್ಲ, ಅದು ಕೂಡ ಡಮಾರ್ ಆಯಿತು. ಇದಿನ್ಯಾವುದು ಯಾವುದೋ ಮುಸ್ಲಿಮರು ಅಂತ ಹೇಳಿದ್ರು, ಯಾವುದೋ ಮುಲ್ಲಾಗಳು ಅಂತೇಳಿ ಪ್ರಚಾರ ಮಾಡಿದ್ರು, ಅದು ಅಲ್ಲಿಂದ ಫಂಡ್ ಬಂತು ಅಂತ ಹೇಳಿದ್ರು, ದುಬೈಯಿಂದ ಫಂಡ್ ಬಂತು ಅಂತ ಹೇಳಿದ್ರು, ಅದು ಕೂಡ ಅದ್ರ ಕತೆ ಏನಾಯಿತು? ಅದು ಕೂಡ ಡಮಾರ್ ಆಯಿತು. ಯಾರಾದರೂ ಫಾರಿನ್ ಫಂಡ್ ಬಂದರೆ 1 ನಿಮಿಷದಲ್ಲಿ ಗೊತ್ತಾಗುತ್ತೆ. ಅದನ್ನು ಕೂಡ ಡಮಾರ್ ಆಯಿತು. ಇನ್ಯಾವುದೋ ತಮಿಳಿನಿಂದ ಒಬ್ಬ ವಿಧಾನಸಭೆಯಿಂದ ಇದನ್ನ ಬುರುಡೆಯನ್ನು ತಗೊಂಡು ಬಂದರು ಅಂತ ಹೇಳಿದರು, ಅದಕ್ಕೂ ಕೂಡ ಡಮಾರ್ ಆಯಿತು. ತಮಿಳುನಾಡು ಸೆಂಥಿಲ್ ಅವರು ಮನೆಯಿಂದ ಕೊಟ್ಟು ಕಳಿಸಿದ್ರು ಅಂತ ಹೇಳಿದರು, ಅದು ಕತೆ ಏನಾಯಿತು? ಅವರು ಕೂಡ ತಂದಿದ್ದಲ್ಲ ಅಂತೇಳಿ ಆಲ್ರೆಡಿ ಗೊತ್ತಾಗಿದೆ, ಅದು ಕೂಡ ಡಮಾರ್ ಆಯಿತು. ಅದಾದ ನಂತರವಾಗಿ ಮಟ್ಟಣ್ಣ ಅವರು ಲ್ಯಾಬಿಂದ ಈ ಬುರುಡೆ ತಂದರು ಅಂತ ಹೇಳಿದರು, ಆ ಕತೆ ಏನಾಯಿತು? ಮಟ್ಟಣ್ಣ ಅವರು ಲ್ಯಾಬಿಂದ ತಂದಿಲ್ಲ ಅನ್ನೋದು ಕೂಡ ಆಲ್ರೆಡಿ ವರದಿ ಆಯಿತು, ಅದು ಕೂಡ ಡಮಾರ ಆಯಿತು. ಈಗ ಮತ್ತೊಂದು ಹೊಸ ಕತೆ. ಯಾಕೆ ಅಂತಂದರೆ ಈಗ ಆಲ್ರೆಡಿ ಒಂದು ಮಹಿಳೆ ಹಿಂಸೆಯಿಂದ ಸತ್ತಿದ್ದಾಳೆ ಅಂತೇಳಿ, ಅದು ಮಹಿಳೆಯ ಬುರುಡೆ ಅಂತೇಳಿ ಈಗ ಆಲ್ರೆಡಿ FSL ಅಲ್ಲಿ ದೃಢಪಟ್ಟಿದೆ. ಅದನ್ನು ಆ ಕಡೆಗೆ ಪ್ರಕರಣಕ್ಕೆ ಹೋಗಬಾರದು, ಇವರ ವಕೀಲರ ಮೇಲೆ ಪ್ರಭಾವ ಬೀಳಬೇಕು, ಒಂದಿಷ್ಟು ಜನರಿಗೆ ಒಂದು ಸುಳ್ಳು ಸುದ್ದಿ ಹಬ್ಬಿಸಬೇಕು, ಇದನ್ನೇ ಸುಳ್ಳನ್ನೇ ಸತ್ಯ ಹೇಳಬೇಕು, ಸುಳ್ಳನ್ನೇ ಸತ್ಯ ಅಂತೇಳಿ ಬಿಂಬಿಸ್ಲಿಕ್ಕೋಸ್ಕರ ಈ ಮತ್ತೊಂದು ಕಥೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅವೆಲ್ಲ ಕಥೆಗಳು ಡಮಾರ ಆಗಿ ಹೋಗಿದೆ ಆಲ್ರೆಡಿ. ಈಗ 200 ಕೋಟಿಯ ಕಥೆಯನ್ನು ಮುಂದೆ ತಂದು ಇಟ್ಟಿದ್ದಾರೆ. ಈಗ ಕಿತಾಪತಿ ಭೂಪತಿ ಚಲಪತಿ ಯಾರು? ಆ ಪ್ರಭಾವಿ ಪತಿ ಅವನು ಯಾರು? ಈಗ ಚಿನ್ನಯ್ಯ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು? ಫಸ್ಟ್ 164 ಸ್ಟೇಟ್ಮೆಂಟ್ ಅಲ್ಲಿ ಆ ಬ್ಲೂಟೂತ್ ಇತ್ತು, ಅದು ಇತ್ತು, ಇದು ಇತ್ತು ಅಂತ ಹೇಳ್ತಾರಲ್ಲ ಮಾಧ್ಯಮಗಳಲ್ಲಿ. ಚಿನ್ನಯ್ಯ 164 ಸ್ಟೇಟ್ಮೆಂಟ್ ಕೊಟ್ಟಾಗ ಮ್ಯಾಜಿಸ್ಟ್ರೇಟ್ ಮತ್ತು ಸ್ಟೆನೋಗ್ರಾಫರ್ ಬಿಟ್ರೆ ಪೊಲೀಸರು, ವಕೀಲರು ಯಾರನ್ನು ಸಮೇತ ಒಳಗಡೆ ಬಿಟ್ಟಿರಲಿಲ್ಲ, ಹಾಗಾಗಿ ಒಬ್ಬ ಚಿನ್ನಯ್ಯ ಒಬ್ಬಾತ ಬಿಟ್ಟರೆ ಯಾರೂ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಚಿನ್ನಯ್ಯ ಹೇಳಿಕೆ ಕೊಟ್ಟ, ಅವಾಗ ಯಾರಿದ್ರು, ಯಾವ ಬ್ಲೂಟೂತ್ ಇತ್ತು, ಅದನ್ನೆಲ್ಲ ಮರೆಮಾಚಿ ಏಕಪಕ್ಷೀಯವಾಗಿ ಏಕ ನಿರ್ಣಯ ತಗೊಂಡು ಏನು ಬೊಬ್ಬೆ ಹೊಡೆಯೋದಿದೆಯಲ್ವಾ, ಅದು ಪತ್ರಕರ್ತರ ಲಕ್ಷಣ ಅಲ್ಲ, ಸತ್ಯ ಮತ್ತು ಪ್ರಾಮಾಣಿಕತೆ ಅಲ್ಲ. ಯಾವುದೋ ನೆಗೆಟಿವ್ ಇರುತ್ತೆ ನೆಗೆಟಿವ್ನು ಹೇಳಬೇಕು, ಯಾವುದು ಪಾಸಿಟಿವ್ ಇರುತ್ತೆ ಆ ಪಾಸಿಟಿವ್ನು ಹೇಳಬೇಕು. ನೀವು ಪಾಸಿಟಿವ್ನು ಹೇಳೋದಿಲ್ಲ, ಬರೇ ಯಾವುದೋ ಒಂದು ಸುಳ್ಳು ಕಥೆಯನ್ನು ಅಥವಾ ಸುಳ್ಳೋ ಸತ್ಯನೋ ಅದು ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಇವರೇ ಷಡ್ಯಂತ್ರಗಾರರು ಅಂತೇಳಿ ತಾವೇ ನ್ಯಾಯಾಧೀಶರಾಗಲಿಕ್ಕೆ ಹೊರಟಿದ್ದಾರೆ ಈ ಮಾಧ್ಯಮಗಳು. ಇದು ಶುದ್ಧ ತಪ್ಪು. ಹಾಗಾಗಿ ಸತ್ಯ, ಪ್ರಾಮಾಣಿಕತೆ, ನಿಷ್ಠೆಯಿಂದ ನಡೀರಿ. ತಮ್ಮ ಕೈಲಾದರೆ ಒಂದು ಹೋರಾಟಕ್ಕೆ ಅಂದರೆ ಒಳ್ಳೆಯ ಹೋರಾಟಕ್ಕೆ ಸಹಾಯ ಮಾಡಿ, ಇಲ್ಲ ಅಂತಂದರೆ ಬಿಟ್ಬಿಡಿ. ಆದರೆ ಇನ್ನೊಬ್ಬರನ್ನ ಹೋರಾಟಗಾರರನ್ನ ತುಳಿಲಿಕ್ಕೆ ತಾವು ಷಡ್ಯಂತ್ರವನ್ನು ಈ ಮಾಧ್ಯಮದವರು ಮಾಡಬಾರದು. ಇವರು ಹೋರಾಟಗಾರರು, ಅದು SIT ತನಿಖೆ ಮಾಡಬೇಕು, ಅದು 200 ಕೋಟಿ ಹೌದೋ ಇಲ್ವೋ ಅಂತೇಳಿ SIT ಕೋರ್ಟಿಗೆ ರಿಪೋರ್ಟ್ ಕೊಡಬೇಕು.
ಈ ಪ್ರಕಾಶ್ ರಾಜ್ ಅದರಲ್ಲಿ ಇದ್ದಾರೆ ಅಂತ ತಕ್ಷಣ ಅವ್ರು ಕ್ರಿಮಿನಲ್ ಆಗಲ್ಲ. ಪ್ರಕಾಶ್ ರಾಜ್ ಅವರು ಕ್ರಿಮಿನಲ್ ಆಗಲ್ಲ. ಅದು ಕೋರ್ಟಿಗೆ ಕೊಡ್ತಾರೆ, ಅವಾಗ ತನಿಖೆ ಮಾಡುತ್ತೆ, ಅವಾಗ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಆದ್ರೆ ಇವರು ಮಾಧ್ಯಮಗಳಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇವರು ಧರ್ಮಸ್ಥಳಕ್ಕೆ ಇಷ್ಟೊಂದು ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಆಲ್ರೆಡಿ ಕೂಗಾಡ್ತಾ ಇದ್ದಾರೆ. ಇವರೇ ನ್ಯಾಯಾಧೀಶರಾಗಿ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಇವರು ಜನರಿಗೆ ಸುಳ್ಳನ್ನ ಹೇಳಬೇಕು, ಸುಳ್ಳವನ್ನ ಸತ್ಯ ಅಂತೇಳಿ ಬಿಂಬಿಸಬೇಕು, ಆ ಒಂದು ಸುಳ್ಳನ್ನು ಇಟ್ಕೊಂಡು ಜನ ರೊಚ್ಚಿಗೆ ಹೇಳಬೇಕು ಅಂತೇಳಿ ಇವರು ಕತೆಗಳನ್ನ, ಇಷ್ಟೊಂದು ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ನನಗೆ ನಿಜಕ್ಕೂ ಕೂಡಾಗಿನ ನನಗೆ ಸಂಶಯ ಬರ್ತಾ ಇದೆ. ನನಗೆ ಒಂದು ಶಂಕೆ ಇದೆ. 1 ಲಕ್ಷ ಕೋಟಿ ಯಾರಾದರೂ ದೊಡ್ಡ ದೊಡ್ಡ ಪ್ರಭಾವಿಗಳಿಂದ ಮಾಧ್ಯಮಕ್ಕೆ ಹೋಗಿರುವಂಥ ಶಂಕೆ ಇದೆ. ಯಾಕೆ ಅಂತಂದರೆ ನಿಷ್ಠುರವಾಗಿ, ನಿಷ್ಪಕ್ಷಪಾತವಾಗಿ ನೆಗೆಟಿವನ್ನು ನೆಗೆಟಿವ್ ಅಂತ ಹೇಳಬೇಕು, ಪಾಸಿಟಿವನ್ನು ಪಾಸಿಟಿವ್ ಅಂತ ಹೇಳಬೇಕು, ಇವೆಲ್ಲವನ್ನೂ ಬಿಟ್ಟು ಏಕನಿರ್ಣಯವಾಗಿ, ಏಕ ನಿರ್ಧಾರವಾಗಿ ಇವರು ನ್ಯಾಯಾಧೀಶರಂತೆ ಇವರು ಮಾತಾಡೋದನ್ನು ನೋಡಿದರೆ, ಇವರನ್ನು ಸುಳ್ಳುಗಳನ್ನು ಹೇಳೋದನ್ನು ನೋಡಿದರೆ, ಇವರು ಖಡಾಖಂಡಿತವಾಗಿ ನನಗನ್ಸುತ್ತೆ ಇವರಿಗೆ ಫಂಡ್ ಹೋಗಿದೆ ಮಾಧ್ಯಮಗಳಿಗೆ, ಹಾಗಾಗಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನನ್ನ ಶಂಕೆ ಇದೆ. ಇದನ್ನು SIT ತನಿಖೆ ಮಾಡಲೇಬೇಕು. 1 ಲಕ್ಷ ಕೋಟಿ ಮಾಧ್ಯಮಗಳಿಗೆ ಹೋಗಿರುವಂಥ ಶಂಕೆ ಇದೆ. ಇದನ್ನು ದಯವಿಟ್ಟು ತನಿಖೆ ಮಾಡಿ. ಜಸ್ಟಿಸ್ ಫಾರ್ ಸೌಜನ್ಯ ಅಂಡ್ ಆಲ್ ವಿಕ್ಟಿಮ್ಸ್. ಧನ್ಯವಾದಗಳು.